ಬಿಜೆಪಿ ಮುಖಂಡ ಚಂದ್ರಶೇಖರ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ ಈಗ ಲಭ್ಯ ಆಗ್ತಾ ಇದೆ. ಆತನ ಜೊತೆಗೆ ಮಕ್ಕಳು ಕೂಡ ಆತ್ಮಹತ್ಯೆಗೆ ಯತ್ನಿಸಿದ್ರು. ಅವರಿಗೀಗ ಚಿಕಿತ್ಸೆ ಮುಂದುವರೆದಿದೆ. ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಚಂದ್ರಶೇಖರ್ ಪುತ್ರಿ ಪವಿತ್ರ, ಪುತ್ರ ನರೇಶ್ ಇಬ್ಬರಿಗೂ ಕೂಡ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ದಾವಣಗೆರೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ನಿಮ್ಮ ಜೊತೆ ಮಾತಾಡಬೇಕು, ಮನೆಗೆ ಬೇಗ ಬನ್ನಿ ಅಂತ ಅಂದಿದ್ರಂತೆ ಮಕ್ಕಳು. ತಂದೆ ಸಾಕಷ್ಟು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಅಂತ ಅವ್ರ ಬೇಸರ ಇತ್ತು. ಒಂದಷ್ಟು ಕೌಟುಂಬಿಕ ಕಲಹ ಕೂಡ ಇತ್ತು ಅನ್ನುವಂಥ ಮಾಹಿತಿ. ಅದೇ ಕಾರಣಕ್ಕೆ ಬಿಜೆಪಿ ಮುಖಂಡ ಆತ್ಮಹತ್ಯೆ ಮಾಡಿಕೊಂಡಿರೋದು ಅನ್ನುವಂಥ ಮಾಹಿತಿ ಬಂದಿತ್ತು. ಆ ನಂತರದಲ್ಲಿ ಮಕ್ಕಳು ಕೂಡ ಸುಸೈಡಿಗೆ ಟ್ರೈ ಮಾಡಿದ್ರು ಅನ್ನೋ ಮಾಹಿತಿ. ಅವರನ್ನು ಸದ್ಯಕ್ಕೀಗ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮಕ್ಕಳನ್ನು ರಕ್ಷಿಸಿ ಸ್ಥಳೀಯರು ಆಸ್ಪತ್ರೆಗೆ ರವಾನಿಸಿದ್ರು. ಅಲ್ಲಿ ಈಗ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಮಕ್ಕಳು ಆತ್ಮಹತ್ಯೆಗೆ ಯತ್ನಿಸಿದ್ರು ಅನ್ನುವಂಥ ವಿಚಾರ ತಿಳಿದು ತಂದೆ ಬೆಂಕಿ ಹಚ್ಚಿಕೊಂಡು ಸುಸೈಡ್ ಮಾಡಿಕೊಂಡಿರೋದು. ಬಿಜೆಪಿ ಮುಖಂಡ ಚಂದ್ರಶೇಖರ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ ಈಗ ಲಭ್ಯ ಆಗ್ತಾ ಇದೆ. ಆತನ ಜೊತೆಗೆ ಮಕ್ಕಳು ಕೂಡ ಆತ್ಮಹತ್ಯೆಗೆ ಯತ್ನಿಸಿದ್ರು. ಅವರಿಗೀಗ ಚಿಕಿತ್ಸೆ ಮುಂದುವರೆದಿದೆ. ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಚಂದ್ರಶೇಖರ್ ಪುತ್ರಿ ಪವಿತ್ರ, ಪುತ್ರ ನರೇಶ್ ಇಬ್ಬರಿಗೂ ಕೂಡ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ದಾವಣಗೆರೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ನಿಮ್ಮ ಜೊತೆ ಮಾತಾಡಬೇಕು, ಮನೆಗೆ ಬೇಗ ಬನ್ನಿ ಅಂತ ಅಂದಿದ್ರಂತೆ ಮಕ್ಕಳು. ತಂದೆ ಸಾಕಷ್ಟು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಅಂತ ಅವ್ರ ಬೇಸರ ಇತ್ತು. ಒಂದಷ್ಟು ಕೌಟುಂಬಿಕ ಕಲಹ ಕೂಡ ಇತ್ತು ಅನ್ನುವಂಥ ಮಾಹಿತಿ. ಅದೇ ಕಾರಣಕ್ಕೆ ಬಿಜೆಪಿ ಮುಖಂಡ ಆತ್ಮಹತ್ಯೆ ಮಾಡಿಕೊಂಡಿರೋದು ಅನ್ನುವಂಥ ಮಾಹಿತಿ ಬಂದಿತ್ತು. ಆ ನಂತರದಲ್ಲಿ ಮಕ್ಕಳು ಕೂಡ ಸುಸೈಡಿಗೆ ಟ್ರೈ ಮಾಡಿದ್ರು ಅನ್ನೋ ಮಾಹಿತಿ. ಅವರನ್ನು ಸದ್ಯಕ್ಕೀಗ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮಕ್ಕಳನ್ನು ರಕ್ಷಿಸಿ ಸ್ಥಳೀಯರು ಆಸ್ಪತ್ರೆಗೆ ರವಾನಿಸಿದ್ರು. ಅಲ್ಲಿ ಈಗ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಮಕ್ಕಳು ಆತ್ಮಹತ್ಯೆಗೆ ಯತ್ನಿಸಿದ್ರು ಅನ್ನುವಂಥ ವಿಚಾರ ತಿಳಿದು ತಂದೆ ಬೆಂಕಿ ಹಚ್ಚಿಕೊಂಡು ಸುಸೈಡ್ ಮಾಡಿಕೊಂಡಿರೋದು. ಬಿಜೆಪಿ ಮುಖಂಡ ಚಂದ್ರಶೇಖರ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ ಈಗ ಲಭ್ಯ ಆಗ್ತಾ ಇದೆ. ಆತನ ಜೊತೆಗೆ ಮಕ್ಕಳು ಕೂಡ ಆತ್ಮಹತ್ಯೆಗೆ ಯತ್ನಿಸಿದ್ರು. ಅವರಿಗೀಗ ಚಿಕಿತ್ಸೆ ಮುಂದುವರೆದಿದೆ. ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಚಂದ್ರಶೇಖರ್ ಪುತ್ರಿ ಪವಿತ್ರ, ಪುತ್ರ ನರೇಶ್ ಇಬ್ಬರಿಗೂ ಕೂಡ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ದಾವಣಗೆರೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ನಿಮ್ಮ ಜೊತೆ ಮಾತಾಡಬೇಕು, ಮನೆಗೆ ಬೇಗ ಬನ್ನಿ ಅಂತ ಅಂದಿದ್ರಂತೆ ಮಕ್ಕಳು. ತಂದೆ ಸಾಕಷ್ಟು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಅಂತ ಅವ್ರ ಬೇಸರ ಇತ್ತು. ಒಂದಷ್ಟು ಕೌಟುಂಬಿಕ ಕಲಹ ಕೂಡ ಇತ್ತು ಅನ್ನುವಂಥ ಮಾಹಿತಿ. ಅದೇ ಕಾರಣಕ್ಕೆ ಬಿಜೆಪಿ ಮುಖಂಡ ಆತ್ಮಹತ್ಯೆ ಮಾಡಿಕೊಂಡಿರೋದು ಅನ್ನುವಂಥ ಮಾಹಿತಿ ಬಂದಿತ್ತು. ಆ ನಂತರದಲ್ಲಿ ಮಕ್ಕಳು ಕೂಡ ಸುಸೈಡಿಗೆ ಟ್ರೈ ಮಾಡಿದ್ರು ಅನ್ನೋ ಮಾಹಿತಿ. ಅವರನ್ನು ಸದ್ಯಕ್ಕೀಗ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮಕ್ಕಳನ್ನು ರಕ್ಷಿಸಿ ಸ್ಥಳೀಯರು ಆಸ್ಪತ್ರೆಗೆ ರವಾನಿಸಿದ್ರು. ಅಲ್ಲಿ ಈಗ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಮಕ್ಕಳು ಆತ್ಮಹತ್ಯೆಗೆ ಯತ್ನಿಸಿದ್ರು ಅನ್ನುವಂಥ ವಿಚಾರ ತಿಳಿದು ತಂದೆ ಬೆಂಕಿ ಹಚ್ಚಿಕೊಂಡು ಸುಸೈಡ್ ಮಾಡಿಕೊಂಡಿರೋದು. ಬಿಜೆಪಿ ಮುಖಂಡ ಚಂದ್ರಶೇಖರ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ ಈಗ ಲಭ್ಯ ಆಗ್ತಾ ಇದೆ. ಆತನ ಜೊತೆಗೆ ಮಕ್ಕಳು ಕೂಡ ಆತ್ಮಹತ್ಯೆಗೆ ಯತ್ನಿಸಿದ್ರು. ಅವರಿಗೀಗ ಚಿಕಿತ್ಸೆ ಮುಂದುವರೆದಿದೆ. ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಚಂದ್ರಶೇಖರ್ ಪುತ್ರಿ ಪವಿತ್ರ, ಪುತ್ರ ನರೇಶ್ ಇಬ್ಬರಿಗೂ ಕೂಡ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ದಾವಣಗೆರೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ನಿಮ್ಮ ಜೊತೆ ಮಾತಾಡಬೇಕು, ಮನೆಗೆ ಬೇಗ ಬನ್ನಿ ಅಂತ ಅಂದಿದ್ರಂತೆ ಮಕ್ಕಳು. ತಂದೆ ಸಾಕಷ್ಟು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಅಂತ ಅವ್ರ ಬೇಸರ ಇತ್ತು. ಒಂದಷ್ಟು ಕೌಟುಂಬಿಕ ಕಲಹ ಕೂಡ ಇತ್ತು ಅನ್ನುವಂಥ ಮಾಹಿತಿ. ಅದೇ ಕಾರಣಕ್ಕೆ ಬಿಜೆಪಿ ಮುಖಂಡ ಆತ್ಮಹತ್ಯೆ ಮಾಡಿಕೊಂಡಿರೋದು ಅನ್ನುವಂಥ ಮಾಹಿತಿ ಬಂದಿತ್ತು. ಆ ನಂತರದಲ್ಲಿ ಮಕ್ಕಳು ಕೂಡ ಸುಸೈಡಿಗೆ ಟ್ರೈ ಮಾಡಿದ್ರು ಅನ್ನೋ ಮಾಹಿತಿ. ಅವರನ್ನು ಸದ್ಯಕ್ಕೀಗ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮಕ್ಕಳನ್ನು ರಕ್ಷಿಸಿ ಸ್ಥಳೀಯರು ಆಸ್ಪತ್ರೆಗೆ ರವಾನಿಸಿದ್ರು. ಅಲ್ಲಿ ಈಗ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ.
ಮಕ್ಕಳು ಆತ್ಮಹತ್ಯೆಗೆ ಯತ್ನಿಸಿದ್ರು ಅನ್ನುವಂಥ ವಿಚಾರ ತಿಳಿದು ತಂದೆ ಬೆಂಕಿ ಹಚ್ಚಿಕೊಂಡು ಸುಸೈಡ್ ಮಾಡ್ಕೊಂಡಿರೋದು. ಬಿಜೆಪಿ ಮುಖಂಡ ಚಂದ್ರಶೇಖರ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ ಈಗ ಲಭ್ಯ ಆಗ್ತಾ ಇದೆ. ಆತನ ಜೊತೆಗೆ ಮಕ್ಕಳು ಕೂಡ ಆತ್ಮಹತ್ಯೆಗೆ ಯತ್ನಿಸಿದ್ರು. ಅವರಿಗೀಗ ಚಿಕಿತ್ಸೆ ಮುಂದುವರೆದಿದೆ. ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ, ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಚಂದ್ರಶೇಖರ್ ಪುತ್ರಿ ಪವಿತ್ರ, ಪುತ್ರ ನರೇಶ್ ಇಬ್ಬರಿಗೂ ಕೂಡ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ದಾವಣಗೆರೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ನಿಮ್ಮ ಜೊತೆ ಮಾತಾಡಬೇಕು, ಮನೆಗೆ ಬೇಗ ಬನ್ನಿ ಅಂತ ಅಂದಿದ್ರಂತೆ ಮಕ್ಕಳು. ತಂದೆ ಸಾಕಷ್ಟು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಅಂತ ಅವ್ರ ಬೇಸರ ಇತ್ತು. ಒಂದಷ್ಟು ಕೌಟುಂಬಿಕ ಕಲಹ ಕೂಡ ಇತ್ತು ಅನ್ನುವಂಥ ಮಾಹಿತಿ, ಅದೇ ಕಾರಣಕ್ಕೆ ಬಿಜೆಪಿ ಮುಖಂಡ ಆತ್ಮಹತ್ಯೆ ಮಾಡ್ಕೊಂಡಿರೋದು ಅನ್ನುವಂಥ ಮಾಹಿತಿ ಬಂದಿತ್ತು. ಆ ನಂತರದಲ್ಲಿ ಮಕ್ಕಳು ಕೂಡ ಸುಸೈಡಿಗೆ ಟ್ರೈ ಮಾಡಿದ್ರು ಅನ್ನೋ ಮಾಹಿತಿ. ಅವರನ್ನು ಸದ್ಯಕ್ಕೀಗ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮಕ್ಕಳನ್ನು ರಕ್ಷಿಸಿ ಸ್ಥಳೀಯರು ಆಸ್ಪತ್ರೆಗೆ ರವಾನಿಸಿದ್ರು. ಅಲ್ಲಿ ಈಗ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಮಕ್ಕಳು ಆತ್ಮಹತ್ಯೆಗೆ ಯತ್ನಿಸಿದ್ರು ಅನ್ನುವಂಥ ವಿಚಾರ ತಿಳಿದು ತಂದೆ ಬೆಂಕಿ ಹಚ್ಚಿಕೊಂಡು ಸುಸೈಡ್ ಮಾಡ್ಕೊಂಡಿರೋದು. ಬಿಜೆಪಿ ಮುಖಂಡ ಚಂದ್ರಶೇಖರ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ ಈಗ ಲಭ್ಯ ಆಗ್ತಾ ಇದೆ. ಆತನ ಜೊತೆಗೆ ಮಕ್ಕಳು ಕೂಡ ಆತ್ಮಹತ್ಯೆಗೆ ಯತ್ನಿಸಿದ್ರು. ಅವರಿಗೀಗ ಚಿಕಿತ್ಸೆ ಮುಂದುವರೆದಿದೆ. ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ, ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಚಂದ್ರಶೇಖರ್ ಪುತ್ರಿ ಪವಿತ್ರ, ಪುತ್ರ ನರೇಶ್ ಇಬ್ಬರಿಗೂ ಕೂಡ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ದಾವಣಗೆರೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ನಿಮ್ಮ ಜೊತೆ ಮಾತಾಡಬೇಕು, ಮನೆಗೆ ಬೇಗ ಬನ್ನಿ ಅಂತ ಅಂದಿದ್ರಂತೆ ಮಕ್ಕಳು. ತಂದೆ ಸಾಕಷ್ಟು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಅಂತ ಅವ್ರ ಬೇಸರ ಇತ್ತು. ಒಂದಷ್ಟು ಕೌಟುಂಬಿಕ ಕಲಹ ಕೂಡ ಇತ್ತು ಅನ್ನುವಂಥ ಮಾಹಿತಿ, ಅದೇ ಕಾರಣಕ್ಕೆ ಬಿಜೆಪಿ ಮುಖಂಡ ಆತ್ಮಹತ್ಯೆ ಮಾಡ್ಕೊಂಡಿರೋದು ಅನ್ನುವಂಥ ಮಾಹಿತಿ ಬಂದಿತ್ತು. ಆ ನಂತರದಲ್ಲಿ ಮಕ್ಕಳು ಕೂಡ ಸುಸೈಡಿಗೆ ಟ್ರೈ ಮಾಡಿದ್ರು ಅನ್ನೋ ಮಾಹಿತಿ. ಅವರನ್ನು ಸದ್ಯಕ್ಕೀಗ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮಕ್ಕಳನ್ನು ರಕ್ಷಿಸಿ ಸ್ಥಳೀಯರು ಆಸ್ಪತ್ರೆಗೆ ರವಾನಿಸಿದ್ರು. ಅಲ್ಲಿ ಈಗ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಮಕ್ಕಳು ಆತ್ಮಹತ್ಯೆಗೆ ಯತ್ನಿಸಿದ್ರು ಅನ್ನುವಂಥ ವಿಚಾರ ತಿಳಿದು ತಂದೆ ಬೆಂಕಿ ಹಚ್ಚಿಕೊಂಡು ಸುಸೈಡ್ ಮಾಡ್ಕೊಂಡಿರೋದು. ಬಿಜೆಪಿ ಮುಖಂಡ ಚಂದ್ರಶೇಖರ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ ಈಗ ಲಭ್ಯ ಆಗ್ತಾ ಇದೆ. ಆತನ ಜೊತೆಗೆ ಮಕ್ಕಳು ಕೂಡ ಆತ್ಮಹತ್ಯೆಗೆ ಯತ್ನಿಸಿದ್ರು. ಅವರಿಗೀಗ ಚಿಕಿತ್ಸೆ ಮುಂದುವರೆದಿದೆ. ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ, ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಚಂದ್ರಶೇಖರ್ ಪುತ್ರಿ ಪವಿತ್ರ, ಪುತ್ರ ನರೇಶ್ ಇಬ್ಬರಿಗೂ ಕೂಡ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ದಾವಣಗೆರೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ನಿಮ್ಮ ಜೊತೆ ಮಾತಾಡಬೇಕು, ಮನೆಗೆ ಬೇಗ ಬನ್ನಿ ಅಂತ ಅಂದಿದ್ರಂತೆ ಮಕ್ಕಳು. ತಂದೆ ಸಾಕಷ್ಟು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಅಂತ ಅವ್ರ ಬೇಸರ ಇತ್ತು. ಒಂದಷ್ಟು ಕೌಟುಂಬಿಕ ಕಲಹ ಕೂಡ ಇತ್ತು ಅನ್ನುವಂಥ ಮಾಹಿತಿ, ಅದೇ ಕಾರಣಕ್ಕೆ ಬಿಜೆಪಿ ಮುಖಂಡ ಆತ್ಮಹತ್ಯೆ ಮಾಡ್ಕೊಂಡಿರೋದು ಅನ್ನುವಂಥ ಮಾಹಿತಿ ಬಂದಿತ್ತು. ಆ ನಂತರದಲ್ಲಿ ಮಕ್ಕಳು ಕೂಡ ಸುಸೈಡಿಗೆ ಟ್ರೈ ಮಾಡಿದ್ರು ಅನ್ನೋ ಮಾಹಿತಿ. ಅವರನ್ನು ಸದ್ಯಕ್ಕೀಗ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮಕ್ಕಳನ್ನು ರಕ್ಷಿಸಿ ಸ್ಥಳೀಯರು ಆಸ್ಪತ್ರೆಗೆ ರವಾನಿಸಿದ್ರು. ಅಲ್ಲಿ ಈಗ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಮಕ್ಕಳು ಆತ್ಮಹತ್ಯೆಗೆ ಯತ್ನಿಸಿದ್ರು ಅನ್ನುವಂಥ ವಿಚಾರ ತಿಳಿದು ತಂದೆ ಬೆಂಕಿ ಹಚ್ಚಿಕೊಂಡು ಸುಸೈಡ್ ಮಾಡ್ಕೊಂಡಿರೋದು. ಬಿಜೆಪಿ ಮುಖಂಡ ಚಂದ್ರಶೇಖರ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ ಈಗ ಲಭ್ಯ ಆಗ್ತಾ ಇದೆ. ಆತನ ಜೊತೆಗೆ ಮಕ್ಕಳು ಕೂಡ ಆತ್ಮಹತ್ಯೆಗೆ ಯತ್ನಿಸಿದ್ರು. ಅವರಿಗೀಗ ಚಿಕಿತ್ಸೆ ಮುಂದುವರೆದಿದೆ. ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ, ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಚಂದ್ರಶೇಖರ್ ಪುತ್ರಿ ಪವಿತ್ರ, ಪುತ್ರ ನರೇಶ್ ಇಬ್ಬರಿಗೂ ಕೂಡ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ದಾವಣಗೆರೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ನಿಮ್ಮ ಜೊತೆ ಮಾತಾಡಬೇಕು, ಮನೆಗೆ ಬೇಗ ಬನ್ನಿ ಅಂತ ಅಂದಿದ್ರಂತೆ ಮಕ್ಕಳು. ತಂದೆ ಸಾಕಷ್ಟು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಅಂತ ಅವ್ರ ಬೇಸರ ಇತ್ತು. ಒಂದಷ್ಟು ಕೌಟುಂಬಿಕ ಕಲಹ ಕೂಡ ಇತ್ತು ಅನ್ನುವಂಥ ಮಾಹಿತಿ, ಅದೇ ಕಾರಣಕ್ಕೆ ಬಿಜೆಪಿ ಮುಖಂಡ ಆತ್ಮಹತ್ಯೆ ಮಾಡ್ಕೊಂಡಿರೋದು ಅನ್ನುವಂಥ ಮಾಹಿತಿ ಬಂದಿತ್ತು.
ಆ ನಂತರದಲ್ಲಿ ಮಕ್ಕಳು ಕೂಡ ಸುಸೈಡಿಗೆ ಟ್ರೈ ಮಾಡಿದ್ರು ಅನ್ನೋ ಮಾಹಿತಿ. ಅವರನ್ನು ಸದ್ಯಕ್ಕೀಗ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮಕ್ಕಳನ್ನು ರಕ್ಷಿಸಿ ಸ್ಥಳೀಯರು ಆಸ್ಪತ್ರೆಗೆ ರವಾನಿಸಿದ್ರು. ಅಲ್ಲಿ ಈಗ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಮಕ್ಕಳು ಆತ್ಮಹತ್ಯೆಗೆ ಯತ್ನಿಸಿದ್ರು ಅನ್ನುವಂಥ ವಿಚಾರ ತಿಳಿದು ತಂದೆ ಬೆಂಕಿ ಹಚ್ಚಿಕೊಂಡು ಸುಸೈಡ್ ಮಾಡ್ಕೊಂಡಿರೋದು. ಬಿಜೆಪಿ ಮುಖಂಡ ಚಂದ್ರಶೇಖರ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ ಈಗ ಲಭ್ಯ ಆಗ್ತಾ ಇದೆ. ಆತನ ಜೊತೆಗೆ ಮಕ್ಕಳು ಕೂಡ ಆತ್ಮಹತ್ಯೆಗೆ ಯತ್ನಿಸಿದ್ರು. ಅವರಿಗೀಗ ಚಿಕಿತ್ಸೆ ಮುಂದುವರೆದಿದೆ. ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಚಂದ್ರಶೇಖರ್ ಪುತ್ರಿ ಪವಿತ್ರ, ಪುತ್ರ ನರೇಶ್ ಇಬ್ಬರಿಗೂ ಕೂಡ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ದಾವಣಗೆರೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ನಿಮ್ಮ ಜೊತೆ ಮಾತಾಡಬೇಕು, ಮನೆಗೆ ಬೇಗ ಬನ್ನಿ ಅಂತ ಅಂದಿದ್ರಂತೆ ಮಕ್ಕಳು. ತಂದೆ ಸಾಕಷ್ಟು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಅಂತ ಅವ್ರ ಬೇಸರ ಇತ್ತು. ಒಂದಷ್ಟು ಕೌಟುಂಬಿಕ ಕಲಹ ಕೂಡ ಇತ್ತು ಅನ್ನುವಂಥ ಮಾಹಿತಿ. ಅದೇ ಕಾರಣಕ್ಕೆ ಬಿಜೆಪಿ ಮುಖಂಡ ಆತ್ಮಹತ್ಯೆ ಮಾಡ್ಕೊಂಡಿರೋದು ಅನ್ನುವಂಥ ಮಾಹಿತಿ ಬಂದಿತ್ತು. ಆ ನಂತರದಲ್ಲಿ ಮಕ್ಕಳು ಕೂಡ ಸುಸೈಡಿಗೆ ಟ್ರೈ ಮಾಡಿದ್ರು ಅನ್ನೋ ಮಾಹಿತಿ. ಅವರನ್ನು ಸದ್ಯಕ್ಕೀಗ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮಕ್ಕಳನ್ನು ರಕ್ಷಿಸಿ ಸ್ಥಳೀಯರು ಆಸ್ಪತ್ರೆಗೆ ರವಾನಿಸಿದ್ರು. ಅಲ್ಲಿ ಈಗ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಮಕ್ಕಳು ಆತ್ಮಹತ್ಯೆಗೆ ಯತ್ನಿಸಿದ್ರು ಅನ್ನುವಂಥ ವಿಚಾರ ತಿಳಿದು ತಂದೆ ಬೆಂಕಿ ಹಚ್ಚಿಕೊಂಡು ಸುಸೈಡ್ ಮಾಡ್ಕೊಂಡಿರೋದು.